ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಒಂದು ಕಡೆ ರೆಡ್ ಡಾಟ್ ಫಾರ್ಮ್ ಅಲ್ಲಿ ಇರುವಂತ RCB ವರ್ಸಸ್ ಇನ್ನೊಂದು ಕಡೆ ಸ್ವಲ್ಪ ವಿಚಲಿತವಾಗಿರುವಂತ CSK ಮಧ್ಯೆ ಮ್ಯಾಚ್ ಇದೆ. ಸೊ ಇದ್ರ ಬಗ್ಗೆ ಪ್ರಾಪರ್ ಆಗಿ ಪ್ರಿವ್ಯೂ ನೋಡ್ಕೊಂಡು ಬರೋಣ. ಅಂದ್ರೆ ಮ್ಯಾಚ್ ಅಪ್ಸ್ ಏನು, ಸ್ಟ್ಯಾಟ್ಸ್ ಏನಿದೆ, ಪ್ಲೇಯಿಂಗ್ 11 ಅಲ್ಲಿ ಏನಾದರೂ ಬದಲಾವಣೆ ಇದೆನಾ, ಅಂದ್ರೆ ಹೇಜಲ್ವುಡ್ ಏನಾದರೂ ಬರ್ತಾರಾ ಅಥವಾ ಅಭಿನಂದನ್ ಅವರ ಜಾಗದಲ್ಲಿ ಬೇರೆ ಯಾರಾದರೂ ಮಂಗೇಶ್ ಯಾದವ್ ಏನಾದರೂ ಬರ್ತಾರಾ, ಒಂಚೂರು ಅದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಈ ಕಡೆ ನಮ್ಮ RCB ಅವರು ಹೋಮ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ಬಿಟ್ಟು SRH ವಿರುದ್ಧ ಗೆದ್ದು ಬರ್ತಿದ್ದಾರೆ. ಇನ್ನೊಂದ್ ಕಡೆ CSK ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತ್ರು. ಅದಾದ್ಮೇಲೆ ಮನೆ ಅಂಗಳದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತು 2-2 ಸೋತ್ ಬಿಟ್ಟು ಬರ್ತಿದ್ದಾರೆ. ಸೊ ಒಂಥರ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಅಫ್ಕೋರ್ಸ್ ಈ ಕಡೆ ಚೆನ್ನೈ ಅವರು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಅಲ್ಲೇ ಇದ್ದಾರೆ, ಮೇಲುಗೈ ಸಾಧಿಸಿದ್ದಾರೆ. ಯಾಕಂತಂದ್ರೆ 35 ಮ್ಯಾಚ್ ಆಡಿದೀವಿ ಇಲ್ಲಿವರೆಗೂ, ಅದರಲ್ಲಿ 21 CSK ಗೆದ್ರೆ 13 ನಾವು ಗೆದ್ದಿದ್ದೀವಿ, ಒಂದು ನೋ ರಿಸಲ್ಟ್ ಅಂತ ಬಂದಿದೆ. ಸೊ ಓವರ್ ಆಲ್ ಆಗಿ ಹೆಡ್ ಟು ಹೆಡ್ ನೋಡಿದ್ರೆ ಅವರೇ ಮೇಲುಗೈ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಆದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಲಾಸ್ಟ್ 3 ಮ್ಯಾಚಸ್ ಗುರು ಅವ್ರ ವಿರುದ್ಧ ಸಖತ್ತಾಗಿ ಆಡಿದೀವಿ. ಏನಪ್ಪಾ ಅಂದ್ರೆ 2024 ನಿಮ್ಗೆಲ್ಲ ಗೊತ್ತಿರಂಗೆ 1% ಚಾನ್ಸ್ ಇತ್ತು ನಮ್ಗೆ ಕ್ವಾಲಿಫೈ ಆಗಕ್ಕೆ. CSK ವಿರುದ್ಧ ನಾವು ಗೆದ್ದು ಬಿಟ್ಟು ಕ್ವಾಲಿಫೈ ಆಗಿದ್ವಿ, ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ವಿ ಅಲ್ಲಿ. ಆಮೇಲೆ 2025ರಲ್ಲಿ ಚಪಕ್ಕಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮನೆ ಅಂಗಳದಲ್ಲಿ ಸೋಲ್ಸಿದ್ವಿ. ಆಮೇಲೆ ಅವರು ಚಿನ್ನಸ್ವಾಮಿಗೆ ಬಂದಾಗ ಒಂಥರ ಕ್ರೇಜಿ ಮ್ಯಾಚ್ ನಡೀತು. ನಾವೆಲ್ಲ ರೋಮಾರಿಯೋ ಅಂತಿದ್ವಿ. ಆ ಥರ ನಮ್ಮ ರೋಮಾರಿಯೋ ಬ್ಯಾಟಿಂಗ್ ಮಾಡಿಕೊಟ್ಟು ಅಲ್ಲಿ CSKನ ನಾವು ಸೋಲ್ಸಿದ್ವಿ. ಸೊ ಓವರ್ ಆಲ್ ಆಗಿ ಲಾಸ್ಟ್ 3 ಮ್ಯಾಚಸ್ ನೋಡೋದಾದ್ರೆ ನಾವೇ ಅಪ್ಪರ್ ಹ್ಯಾಂಡ್ ಇದೀವಿ ಅಂತ ಹೇಳ್ಬಹುದು. ಆಮೇಲೆ ಬ್ಯಾಲೆನ್ಸ್ ಕೂಡ ಹಂಗೆ ಇದೆ ನಮ್ಮ ಟೀಮ್ದು. ಇನ್ನು ಡೈರೆಕ್ಟ್ ಆಗಿ ಪಿಚ್ ರಿಪೋರ್ಟ್ಗೆ ಬರೋದಾದ್ರೆ ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿರಂಗೆ ಚಿನ್ನಸ್ವಾಮಿಯಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಸೆಕೆಂಡ್ ಬ್ಯಾಟಿಂಗ್ಗೆ ತಗೋತಾರೆ. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪಿಚ್ಚಲ್ಲಿ ಸ್ವಿಂಗ್ ಆಗೋದು ಅದೆಲ್ಲ ಇರುತ್ತೆ, ಒಂಚೂರು ಬೌನ್ಸ್ ಎಲ್ಲ ಇರುತ್ತೆ. ಹಾರ್ಡ್ ಲೆಂತ್ ಅಂದ್ರೆ ಹಿಟ್ ದ ಡೆಕ್ ಯಾರು ಬೌಲಿಂಗ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೆವಿ ಹೆಲ್ಪ್ ಇರುತ್ತೆ ಅಂತ. ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಅದೊಂಚೂರು ಈಸಿ ಆಗುತ್ತೆ ಚೇಸ್ ಮಾಡೋಕ್ಕೆ ಅಂತ. ಅಫ್ಕೋರ್ಸ್ ಒಂದು 210 220 ಹೊಡೆದ್ರೂ ಚೇಸ್ ಮಾಡ್ಬೋದು ಅಂತ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡೋರೆಲ್ಲ ಚೇಸೇ ಮಾಡೋಕ್ಕಾಗಬಾರ್ದು, ಆ ಥರ ಒಂದು ಟೋಟಲ್ ಕಲೆ ಹಾಕಬೇಕಾಗತ್ತೆ. ಬಟ್ ನೀವು ನೋಡೋದಾದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೇನೆ ಜಾಸ್ತಿ ಪರ್ಸೆಂಟೇಜಲ್ಲಿ ವಿನ್ ಪರ್ಸೆಂಟೇಜ್ ಇದೆ. ಆದ್ರೂ ನಾವೇನಾದ್ರೂ ಗ್ಯಾಪಲ್ಲಿ ಟಾಸ್ ಸೋತ್ರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ನಮ್ಮ ಟಾರ್ಗೆಟ್ ಏನಿದ್ರು 220 ಮೇಲೇನೆ ಹೊಡಿಬೇಕು ಗುರು ಅನ್ನೋ ಥರ ಇರಬೇಕು. ಅಂದರೆ ಸಖತ್ತಾಗಿರುತ್ತೆ, ಚೇಸ್ ಮಾಡೋಕ್ಕೆ ಕಷ್ಟ ಆಗೇ ಆಗುತ್ತೆ ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ CSK ಅವ್ರಿಗೆ. ಸೊ ಟಾಸ್ ಅಂತೂ ಗೆದ್ರೆ ನಾವು ಪಕ್ಕ ಚೇಸೇ ಮಾಡ್ತೀವಿ, ಅದ್ರಲ್ಲಿ ನೋ ಡೌಟ್ ಎಟ್ ಆಲ್. ಆಮೇಲೆ ಇಲ್ಲಿ ಪೇಸರ್ಸ್ಗಂತೂ ಜಾಸ್ತಿ ಹೆಲ್ಪ್ ಇರುತ್ತೆ ಗುರು, ಸ್ವಲ್ಪ ಸ್ಪಿನ್ನರ್ಸ್ಗೆ ಅಷ್ಟೊಂದಿರಲ್ಲ. ಯಾಕಂದ್ರೆ ಗ್ರೌಂಡ್ ಮೊದಲೇ ಚಿಕ್ಕದಿರೋದ್ರಿಂದ ನೀಟಾಗಿ ಹೊಡಿಬೋದು ಸಿಕ್ಸ್ ಎಲ್ಲ. ಸೊ ಬಟ್ ಪೇಸರ್ಸ್ ಮಾತ್ರ ಹೆವಿ ಹೆಲ್ಪ್ ಇದೆ. ಹಿಟ್ ದ ಡೆಕ್ ಯಾರು ಅಂದ್ರೆ ಹಾರ್ಡ್ ಲೆಂತ್ ಯಾರು ಆಗ್ತಾರಲ್ಲ ಅವ್ರಿಗಂತೂ ತುಂಬಾನೇ ಹೆಲ್ಪ್ ಇದೆ. ಆಮೇಲೆ ಅಪ್ ಫ್ರಂಟ್ ಸ್ವಿಂಗ್ ಬೇರೆ ಸಿಗುತ್ತೆ. ಸೊ ಯುಟಿಲೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಪ್ಲೇಯಿಂಗ್ 11 ನೋಡೋದಾದ್ರೆ ಈ ಕಡೆ ಫಸ್ಟ್ RCB ಪ್ಲೇಯಿಂಗ್ 11 ನೋಡೋದಾದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಚೇಂಜಸ್ ಮಾಡಲ್ಲ, ಇರೋದೇ 2 ಸ್ಪಾಟ್ ಗುರು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಜೇಕಬ್ ಡಫಿ ಒಬ್ರು ಇದ್ದಾರೆ, ಸೊ ಆಮೇಲೆ ಅಭಿನಂದನ್. ಸೊ ಜೇಕಬ್ ಡಫಿದ್ ಏನಪ್ಪಾ ಅಂತಂದ್ರೆ ಅಣ್ಣ ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ಹೋದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು, ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಏನಂದ್ರೆ ನಿನ್ನೆ ಬಂದಿರೋ ಸುದ್ದಿ ಯಾವ ಥರ ಇತ್ತು ಅಂತಂದ್ರೆ ಹೇಜಲ್ವುಡ್ ಅವರೆಲ್ಲ ಒಂದು ಗಂಟೆ ಏನೋ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ, ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಮ್ಯಾಚಲ್ಲಿ ಏನಾದರೂ ಆಡ್ತಾರ ಅನ್ನೋ ಕ್ವಶನ್ ಮಾರ್ಕ್ ಬರೋದು ಸಹಜ. ಬಟ್ ನನಗೆ ಕೇಳಿದ್ರೆ ಅಷ್ಟೊಂದು ಹೈ ರಿಸ್ಕ್ ತಗೊಳ್ಳಲ್ಲ ಇಷ್ಟು ಬೇಗ RCB ಮ್ಯಾನೇಜ್ಮೆಂಟ್ ಅಂತ ಅನಿಸ್ತಾ ಇದೆ. ಆಮೇಲೆ ಡಫಿ ಅವ್ರ ಕಡೆಯಿಂದನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಇವರು ಹೈ ರಿಸ್ಕ್ ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಇನ್ನು ಈ ಕಡೆ ಅಭಿನಂದನ್ ಅವರ ಜಾಗದಲ್ಲಿ ಮಂಗೇಶ್ ಯಾದವ್ ಆಡಿಸಿದ್ರೆ ಬೆಟರ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಅಂದರೆ ಲೆಫ್ಟ್ ಆರ್ಮು ಪ್ಲೇಯರ್ ಸಿಗ್ತಾರೆ, ಬೌಲಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ, ಆಮೇಲೆ ಬ್ಯಾಟಿಂಗ್ ಕೂಡ ಮಾಡ್ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಒಂದೇ ಮ್ಯಾಚಿಂದ ಇವರು ಅಭಿನಂದನ್ ತೆಗೆಯಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಇದೇ ಪ್ಲೇಯಿಂಗ್ 11 ಸೇಮ್ ಪ್ಲೇಯಿಂಗ್ 11 ಒಂದಿಗೆ ಹೋಗಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನು CSK ಪ್ಲೇಯಿಂಗ್ 11 ಬರೋದಾದ್ರೆ ಅಫ್ಕೋರ್ಸ್ ಅವ್ರದ್ದು ಟಾಪ್ 6 ಒಂಥರ ಎಲ್ಲ ಓಕೆ ಅವರೇ ಆಡ್ತಾರೆ ಅನ್ನೋ ಥರನೇ ಇದೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಆಯಿತು, ಆಮೇಲೆ ಋತು ಆಯಿತು, ನಂಬರ್ 3 ಅಲ್ಲಿ ಆಯುಷ್ ಮಾತ್ರೆ ಆಯಿತು, 4 ಅಲ್ಲಿ ಸರ್ಫರಾಜು, ಆಮೇಲೆ 5 ಅಲ್ಲಿ ದೂಬೆ, 6 ಅಲ್ಲಿ ಕಾರ್ತಿಕ್ ಶರ್ಮಾ. ಸೊ ಒಂದು 6 ಪ್ರಾಪರ್ ಆಗಿದೆ. ಆದ್ರೆ 7ನೇ ಕ್ರಮಾಂಕದಲ್ಲಿ ಇವ್ರೇನಾದ್ರೂ ಪ್ರಶಾಂತ್ ವೀರ್ ಒಂದಿಗೆ ಹೋದ್ರೆ 8ನೇ ಕ್ರಮಾಂಕದಲ್ಲಿ ಜೇಮಿ ಓರ್ಟನ್ ಬರ್ತಾರೆ. ಅಫ್ಕೋರ್ಸ್ ಸ್ವಲ್ಪ ಬ್ಯಾಟಿಂಗ್ ಸ್ಟ್ರೆಂತ್ ಆಗುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ 9ನೇ ಕ್ರಮಾಂಕದಲ್ಲಿ ಅಖಿಲ್ ಹುಸೇನ್ ಆಡ್ಸೋಕೆ ಸ್ವಲ್ಪ ಟ್ರೈ ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ ಮ್ಯಾಟ್ ಹೆನ್ರಿಗೆ ಆಡ್ಸೋಕ್ಕಾಗಲ್ಲ ಹಂಗೇನಾದ್ರೂ ಪ್ರಾಬ್ಲಮ್ ಆದ್ರೆ. ಯಾಕಂದ್ರೆ ಅಂಶುಲ್ ಕಂಬೋಜ್ ಆಡಿಸ್ಬೇಕು ನೀವು, ಆಮೇಲೆ ನೂರ್ ಅಹಮದ್ ಇರ್ತಾರೆ, ಇಂಪ್ಯಾಕ್ಟ್ ಆಗಿ ಕಲೀಲು ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಶಾಂತ್ ವೀರ್ನ ಆಡಿಸಿದ್ರೆ ಮ್ಯಾಟ್ ಹೆನ್ರಿನ ಬಿಡಬೇಕಾಗತ್ತೆ ಅಥವಾ ಜೇಮಿ ಓಟನ್ನ ಬಿಡಬೇಕಾಗತ್ತೆ. ಅದೊಂದು ಪ್ರಾಬ್ಲಮ್ ಇದೆ ಇವ್ರಿಗೆ ಅಂತ. ಇಲ್ಲ ಗುರು ಪ್ರಶಾಂತ್ ವೀರ್ದೊಂದಿಗೆ ಹೋಗಲ್ಲ, ನಾವು ಜೇಮಿ ಓಟನ್ ಮತ್ತೆ ಅಖಿಲ್ ಹುಸೇನ್ ಮೇಲೆ ಬ್ಯಾಟಿಂಗ್ ಭರವಸೆ ಇಡ್ತೀವಿ ಅಂತ ಏನಾದರೂ ಇವರು ಅನ್ಕೊಂಡ್ರೆ ಅವಾಗ ಮ್ಯಾಟ್ ಹೆನ್ರಿನೂ ಆಡಿಸ್ಬೋದು. ನಂಬರ್ 7 ಅಲ್ಲಿ ಜೇಮಿ ಓಟನ್ನು
ಏಟಲ್ಲಿ ಅಕಿಲ್ ಹುಸೇನ್ ಆಡ್ಸಿದ್ರೆ ಆಮೇಲೆ ಮ್ಯಾಟ್ ಹೆನ್ರಿ, ಅನ್ಶುಲ್ ಕಂಬೋಜು, ಆಮೇಲೆ ನೂರ್ ಅಹಮದ್ ಮತ್ತೆ ಇಂಪ್ಯಾಕ್ಟ್ ಆಗಿ ಕಲೀಲು ಇರ್ತಾರೆ. ಸೊ ಆ ಥರ ಒಂದು ಮಾಡ್ಕೋಬಹುದು ಇವರು. ಬಟ್ ನೋಡ್ಬೇಕು ಯಾವ ತರ ವಿಚಾರ ಮಾಡ್ತಾರೆ CSK ಮ್ಯಾನೇಜ್ಮೆಂಟ್ ಅಂತ. ಇನ್ನು ಮೇನ್ ಮ್ಯಾಚ್ ಅಪ್ಸಿಗೆ ಬರೋದಾದ್ರೆ ಅಫ್ಕೋರ್ಸ್ ನಮ್ಮ RCB ಬೌಲಿಂಗ್ ಪರವಾಗಿ ಹೇಳ್ಬೇಕು ಅಂತಂದ್ರೆ ಈ ಕಡೆ ಜೇಕಬ್ ಡಫಿ ಮತ್ತೆ ನಮ್ಮ ಭುವಿ ಅವರು ಇಬ್ರು ಸೇರ್ಬಿಟ್ಟು ಈ ಕಡೆ ಟಾಪ್ 3 ಇದಾರಲ್ಲ CSK ಟಾಪ್ 3 ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್, ಆಮೇಲೆ ಆಯುಷ್ ಮಾತ್ರೆ, ಇವ್ರ ವಿರುದ್ಧ ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು ಗುರು. ಅದರಲ್ಲೂ ಸ್ಪೆಷಲಿ ಏನಾದ್ರು ನಮ್ದು ಫಸ್ಟ್ ಬೌಲಿಂಗ್ ಬಂದ್ರೆ ನಮಗೆ ಸ್ವಿಂಗ್ ಎಲ್ಲ ಸಿಗುತ್ತೆ. ಸೊ ಯಾವ ತರ ಆಟ ಆಡಿಸ್ತಾರೆ ಅದು ನೋಡ್ಬೇಕು, ಸಖತ್ತಾಗಿರುತ್ತೆ ಅಂತ. ಆಮೇಲೆ ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟಿಗೆ ಬಂದ್ರೆ ಅಫ್ಕೋರ್ಸ್ ಕೃಣಾಲ್ ಪಾಂಡೆ ಮತ್ತೆ ನಮ್ಮ ಸುಯೇಶ್ ಅಣ್ಣ ಇದಾರಲ್ವಾ. ಸೊ ಇವರಿಬ್ರು ಈ ಕಡೆ ದೂಬೆ ಮತ್ತೆ ಸರ್ಫರಾಜ್ ವಿರುದ್ಧ ಯಾವ ತರ ಮಾಡ್ತಾರೆ ನೋಡ್ಬೇಕು ಗುರು. ಯಾಕಂದ್ರೆ ದೂಬೆ ನಿಮ್ಗೆಲ್ಲ ಗೊತ್ತಿರಂಗೆ ಅಣ್ಣ ಸ್ಪಿನ್ ಬ್ಯಾಶ್ ಅವರು ದಡಬಡ ಅಂತ ಹೊಡಿತಾರೆ. ಇನ್ ಸರ್ಫ್ ಓವರ್ ಅಂತೂ ಗೊತ್ತಿರಂಗೆ ಸ್ವೀಪ್ ಎಲ್ಲ ಹೊಡಿತಾರೆ, ರಿವರ್ಸ್ ಸ್ವೀಪ್, ಆ ಸ್ವೀಪ್ ಎಲ್ಲ ಸ್ವೀಪ್ ಎಲ್ಲ ಹೊಡ್ಕೊಂಡು ಅಣ್ಣ ಚೆನ್ನಾಗಿ ಆಡ್ಕೊಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಯೇಶ್ ಶರ್ಮಾ ಮತ್ತೆ ಈ ಕಡೆ ಕೃಣಾಲ್ ಪಾಂಡೆ ಯಾವ ತರ ಆಡ್ತಾರೆ, ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು. ಈ ಮ್ಯಾಚ್ ಅಪ್ಸ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು RCB ಬ್ಯಾಟಿಂಗ್ ಪರವಾಗಿ ಮಾತಾಡ್ಬೇಕು ಅಂದ್ರೆ CSK ಅಲ್ಲಿ ನೀವು ಬೌಲಿಂಗ್ ನೋಡಿದ್ರೆ ಮ್ಯಾಟ್ ಹೆನ್ರಿ ಮತ್ತೆ ಈ ಕಡೆ ಖಲೀಲ್ ಎಲ್ಲ ಇದ್ದಾರೆ. ಸೊ ಅವ್ರೇನೋ ಅಂದ್ರೆ ಅಪ್ ಫ್ರಂಟ್ ಸಖತ್ತಾಗಿ ಸ್ವಿಂಗ್ ಎಲ್ಲ ಮಾಡ್ಕೊಡ್ತಾರೆ ಗುರು, ಸ್ವಿಂಗ್ ಎಲ್ಲ ಸಿಕ್ಕರೆ. ಸೊ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಅವರು, ಆಮೇಲೆ ಉಪ್ಪಣ್ಣ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಸ್ಪೆಷಲಿ ಉಪ್ಪಣ್ಣ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ಆಡೋದೇ ಹಂಗೆ ಹೈ ರಿಸ್ಕ್ ಕ್ರಿಕೆಟ್ ಆಡ್ತಾರೆ. ಸೊ ಅದು ನಮಗೆ ವರದಾನ ಕೂಡ ಆಗ್ಬಹುದು. ಇನ್ನು ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು CSK ವಿರುದ್ಧ ಯಾವ ತರ ಇದೆ ಸ್ಟ್ಯಾಟ್ಸ್ ಅಂತಂದ್ರೆ 35 ಮ್ಯಾಚ್ ಆಡಿದ್ದಾರೆ ಇಲ್ಲಿವರೆಗೂ, 1146 ರನ್ಸ್ ಏನೋ ಹೊಡೆದಿದ್ದಾರೆ ಗುರು. 90 ಹೈಯೆಸ್ಟ್ ಸ್ಕೋರ್ ಇದ್ರೆ 38-39 ಎವರೇಜ್ ಅಲ್ಲಿ ಆಟ ಆಡಿದ್ದಾರೆ. ಸೊ ಒಂಥರ CSK ಅಂತ ಬಂದ್ರೆ ಅವ್ರ ವಿರುದ್ಧ ಸಖತ್ತಾಗಿದೆ ನಮ್ಮ ಕಿಂಗ್ ಕೊಹ್ಲಿ ಅವರ ಸ್ಟ್ಯಾಟ್ಸ್. ಇವತ್ತು ಕೂಡ ಅದೇ ತರ ಸಖತ್ತಾಗಿ ಆಡ್ತಾರೆ ಅನ್ನೋ ಭರವಸೆ ಇದೆ. ಇನ್ನು ನೆಕ್ಸ್ಟ್ ಮ್ಯಾಚ್ ಅಪ್ಸ್ ನೋಡೋದಾದ್ರೆ ಅಫ್ಕೋರ್ಸ್ ಅಕಿಲ್ ಹುಸೇನ್ ಮತ್ತೆ ಈ ಕಡೆ ಗ್ಯಾಪ್ ಅಲ್ಲಿ ನೂರ್ ಅಹಮದ್ ಇದ್ದಾರೆ. ಸೊ ಅವ್ರ ವಿರುದ್ಧ ಈ ಕಡೆ ನಮ್ಮ ಮೇನ್ಲಿ ನಮ್ಮ ಪಡಿಕಲ್ ಇದಾರೆ, ಇಲ್ಲ ಅಂತಿಲ್ಲ, ಬಟ್ ರಜತ್ ಪಟಿದಾರ್ ಹೆಂಗ್ ಆಡ್ತಾರೆ ನೋಡ್ಬೇಕು ಗುರು. ನಮ್ಮ ರಜತ್ ಅಣ್ಣ ಹಂಗೆ ಸ್ಪಿನ್ನರ್ಸ್ಗೆಲ್ಲ ದಡ ಬಡ ಅಂತ ಇಕ್ಕಿ ಹೊಡಿತಾರೆ. ಸೊ ಅವ್ರು ಹೆಂಗೆ ಆಡ್ತಾರೆ ಅದೊಂಚೂರು ನೋಡಬೇಕು. ಮ್ಯಾಚ್ ಅಪ್ಸ್ ಅದು ಕೂಡ ಚೆನ್ನಾಗಿರುತ್ತೆ ಅಂತ. ಒಟ್ನಲ್ಲಿ ಬಲ ಅಂತ ನೋಡಿದ್ರೆ ಅಫ್ಕೋರ್ಸ್ ನಮ್ಮ ಟೀಮ್ ಹೆವಿ ಸಾರ್ಟೆಡ್ ಔಟ್ ಆಗಿರುವಂಥ ಟೀಮ್ ಇದೆ. ನೀವು ಫಾರ್ ಎಕ್ಸಾಂಪಲ್ ನೋಡಿ 5, 6, 7 ನಮ್ದು ಹೆಂಗಿದೆ, ಅವ್ರದ್ದು ಹೆಂಗಿದೆ ಅಂತ ಸ್ವಲ್ಪ ಅಂದರೆ ನಮ್ಮದು ಎಕ್ಸ್ಪೀರಿಯನ್ಸು ಇದೆ. ಆಮೇಲೆ ಹೊಡಿತಾ ಇದ್ರೆ ಅಂದರೆ ಅವ್ರದ್ದು ದಿನ ಅಂತ ಬಂದರೆ ಮಾತ್ರ ಅವ್ರು ನಿಲ್ಲೋದೇ ಇಲ್ಲ, ಆ ಥರ ಸ್ವಲ್ಪ ಇದೆ. ಆಮೇಲೆ ಏನಂದರೆ ನಾವು ಅಷ್ಟೊಂದು ಈಸಿಯಾಗೂ ತಗೊಳಕ್ಕಾಗಲ್ಲ ಗುರು. ಆನ್ ಗಿವನ್ ಡೇ ಯಾವುದಾದ್ರೂ ಟೀಮು ಯಾವ ಟೀಮ್ನಾದ್ರೂ ಬೀಟ್ ಮಾಡ್ಬೋದು, ಆ ಥರ ಕ್ಷಮತೆ ಹೊಂದಿರುತ್ತೆ. ಬಟ್ CSK ಅವ್ರಿಗೆ ತುಂಬ ಕಷ್ಟ ಅಂತಲೇ ಹೇಳ್ತೀನಿ ನಮ್ಮನ್ನು ಬೀಟ್ ಮಾಡೋಕ್ಕೆ. ಯಾಕಂತಂದರೆ ಎಲ್ಲ ಸಾರ್ಟೆಡ್ ಔಟ್ ಆಗಿರೋದ್ರಿಂದ. ಸೊ ಆದ್ರೂ ನಾವು ಈಸಿಯಾಗಿ ತಗೊಳ್ಳೋದು ಬೇಡ. ನಮ್ಮ ಬಾಯ್ಸು ಸಖತ್ತಾಗಿ ಆಡ್ಬಿಟ್ಟು ಪ್ಲೇಯರ್ಸ್ ಎಲ್ಲ ಸೂಪರ್ಬಾಗಿ ಆಡಿ ಗೆಲ್ಲಿ ಅಂತ ಹಾರೈಸೋಣ. ಪಕ್ಕ ಗೆಲ್ತಾರೆ ಅಂತಲೂ ಅನಿಸ್ತಾ ಇದೆ, ನೋಡೋಣ ಏನು ಮಾಡ್ತಾರೆ ಅಂತ. ಆಮೇಲೆ ನಿಮ್ಗೇನು ಅನಿಸುತ್ತೆ, ಈ ಒಂದು ಪ್ಲೇಯಿಂಗ್ ಎಲೆವನ್ ಏನಾದರೂ ಚೇಂಜಸ್ ಮಾಡ್ಬೋದಾ, ಏನು ಕತೆ, ಅಥವಾ CSK ಅವರು ನಮ್ಗೇನಾದರೂ ಟಕ್ಕರ್ ಕೊಡ್ತಾರಾ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಅನಿಸಿಕೆ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.